ಅಜಿತ್ ಅವರ ಉದ್ದೇಶ ಹಣ ಮಾಡೋದು ಆಗಿರಲಿಲ್ಲ, ಬದಲಾಗಿ ತನ್ನೂರಿನ ಮಕ್ಕಳು ಮೊಬೈಲ್ನಿಂದ ದೂರವಾಗಿ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಕಲಿತ ಶಾಲೆಗೆ, ಊರಿಗೆ ಹೆಚ್ಚಿನ ಕೀರ್ತಿ ತರಲಿ ಎಂಬುದು ಅವರ ಉದ್ದೇಶವಾಗಿತ್ತು. ಸ್ಪೋರ್ಟ್ಸ್ ಮೇಲ್, ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ಪುನಃ ನಾವು ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ಗೆ ಬಂದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಅಕಾಡೆಮಿಯಲ್ಲಿ ಕಲಿತಂಥ ಇಬ್ಬರು ಆಟಗಾರರು ವಲಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ತಾವು ಕಲಿತಿರುವ ಶಾಲೆಯನ್ನು ಪ್ರತಿನಿಧಿಸಿ ಇಲ್ಲಿ ತರಬೇತಿ ಪಡೆದು ಅವರು ವಲಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆ ಹೆಮ್ಮೆಯ ಸಂಗತಿ ಎನಿಸಿದೆ. ಸ್ನೇಹಿತರೆ, ಅಜಿತ್ ಡಿ ಕೋಸ್ಟಾ ಹಾಗೂ ರೇಷ್ಮಾ ಡಿ ಕೋಸ್ಟಾ ಅವರು ಈ ಅಕಾಡೆಮಿನ ಸ್ಥಾಪಿಸಿದ್ದಾರೆ. ಬಹಳ ಬಡತನದಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಅಜಿತ್ ಡಿ ಕೋಸ್ಟಾ ಅವರು ಚಿಕ್ಕನ್ನಲ್ಲಿ ಕ್ರೀಡಾಪಟುವಾಗಲು ಅಸಾಧ್ಯವಾಗಿದ್ದರೂ ಕೂಡ ದುಡಿದು ಬದುಕನ್ನು ಕಟ್ಟಿಕೊಂಡ ನಂತರ ತಾನು ಕಲಿತ ಊರಿಗಾಗಿ, ತನ್ನ ಊರಿನ ಮಕ್ಕಳಿಗಾಗಿ ಏನಾದರೊಂದು ಕೊಡುಗೆಯನ್ನು ನೀಡಬೇಕೆಂದು ಬಯಸ್ತಾರೆ. ಅದೇ ರೀತಿಯಲ್ಲಿ ತಾವೇ ಕಲಿತಂಥ ಬಡಾಕೆರೆಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಕಲಿಸುವ ಉದ್ದೇಶದಿಂದ ಈ ಕೋಸ್ಟಾ ಬ್ಯಾಡ್ಮಿಂಟನ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಅನುಭವಿ ಕೋಚ್ ಸೋಮಣ್ಣ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಧೀಶ್ ಉತ್ತಮ ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ. ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೇಳ್ತಾ ಇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗೆ ಯಾವ ರೀತಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು. ಪ್ರತಿಯೊಂದು ಅಕಾಡೆಮಿಗಳು, ಪ್ರತಿಯೊಂದು ಕ್ರೀಡಾ ಚಟುವಟಿಕೆಯ ಕೇಂದ್ರವು ರಾಜಧಾನಿ ಅಥವಾ ನಗರ ಪ್ರದೇಶಗಳಿಗೆ ಸೀಮಿತವಾಗಿದೆ. ಇಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಯಾರು ಕೂಡ ಅದಕ್ಕೆ ಹಣವನ್ನು ವಿನಿಯೋಗಿಸುವ ಅಥವಾ ತಮ್ಮ ಶ್ರಮವನ್ನು ವಹಿಸುವ ಕೆಲಸವನ್ನು ಮಾಡುತ್ತಿಲ್ಲ. ಯಾಕಂತ ಹೇಳಿದರೆ ಇದರಿಂದ ಹೆಚ್ಚು ಲಾಭ ನಿರೀಕ್ಷಿಸುವ ಅವರಿಗೆ ಇದರಿಂದ ಹೆಚ್ಚು ಲಾಭ ಆಗುವುದಿಲ್ಲ ಕೂಡ. ಆದರೆ ಅಜಿತ್ ಅವರ ಉದ್ದೇಶ ಹಣ ಮಾಡೋದು ಆಗಿರಲಿಲ್ಲ, ಬದಲಾಗಿ ತನ್ನೂರಿನ ಮಕ್ಕಳು ಮೊಬೈಲ್ನಿಂದ ದೂರವಾಗಿ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಕಲಿತ ಶಾಲೆಗೆ, ಊರಿಗೆ ಹೆಚ್ಚಿನ ಕೀರ್ತಿ ತರಲಿ ಎಂಬುದು ಅವರ ಉದ್ದೇಶವಾಗಿತ್ತು. ಅದೇ ರೀತಿಯಲ್ಲಿ ಅಜಿತ್ ಈ ಅಕಾಡೆಮಿಯನ್ನು ಸ್ಥಾಪಿಸಿದ್ದಾರೆ. ತುಂಬ ಹಣವನ್ನು ಕೂಡ ಅದಕ್ಕೆ ವ್ಯಯ ಮಾಡಿದ್ದಾರೆ. ಇಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರಿನಿಂದ ಬ್ರಹ್ಮಾವರದವರೆಗಿನ ಹೆಚ್ಚಿನ ಬ್ಯಾಡ್ಮಿಂಟನ್ ಆಟಗಾರರು ಇಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳಲು, ಅಂದರೆ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳಲು ಕೂಡ ಇಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಈ ಅಕಾಡೆಮಿಗೆ ಹಲವಾರು ರೀತಿಯಲ್ಲಿ ನೆರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈ ಅಕಾಡೆಮಿಯನ್ನು ಬೆಳೆಸಬೇಕಾದರೆ, ಕಟ್ಟಿ ದೊಡ್ಡ ಕ್ರೀಡಾ ಸಂಸ್ಥೆಯನ್ನು ಮಾಡಬೇಕಾದ್ರೆ ಅಲ್ಲಿ ನಿರಂತರ ತರಬೇತಿಯ ಅನಿವಾರ್ಯತೆ ಕೂಡ ಇರ್ತದೆ. ಆರಂಭದಲ್ಲಿ ಬಡಾಕೆರೆಯ ಸುಮಾರು 40 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ರ್ಯಾಕೆಟ್, ಶೂಸ್, ಟಿ ಶರ್ಟ್ ಹಾಗೂ ಬ್ಯಾಗನ್ನು ನೀಡಿದ್ದೀವಿ. ಅನೇಕ ಮಕ್ಕಳು ಇಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಅವರಲ್ಲಿ ಬೇರೆ ಸೈಂಟ್ ಪೀಸ್ ಚರ್ಚ್ನ ಶಾಲೆಯ ವಿದ್ಯಾರ್ಥಿಗಳಾದ ಶಯನ್ ಶೆಟ್ಟಿ ಮತ್ತು ಮೆಲ್ರಾನ್ ಅವರು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಪಡೆದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಯವನ್ನು ಗಳಿಸಿ ವಲಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ರೀತಿ ಇನ್ನೂ ಹೆಚ್ಚಿನ ಮಕ್ಕಳು ತಮ್ಮನ್ನು ಈ ಅಕಾಡೆಮಿಯಲ್ಲಿ ಅಥವಾ ಈ ತರಬೇತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೆ ಸಾಕಷ್ಟು ಉತ್ತಮ ಪ್ರತಿಭೆಗಳು ಹುಟ್ಟಿಕೊಂಡು ಕುಂದಾಪುರಕ್ಕೆ ಮಾತ್ರವಲ್ಲ ಉಡುಪಿ ಜಿಲ್ಲೆಗೆ ಕೀರ್ತಿಯನ್ನು ತರಬಹುದೆಂಬುದು ನಮ್ಮೆಲ್ಲರ ನಿರೀಕ್ಷೆ. ಈ ನಿಟ್ಟಿನಲ್ಲಿ ಅಜಿತ್ ಡಿ ಕೋಸ್ಟಾ ಹಾಗೂ ರೇಷ್ಮಾ ಅವರ ಈ ಶ್ರಮ ಫಲ ನೀಡಲಿ, ಅವರ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿ. ಅದೇ ರೀತಿ ಕುಂದಾಪುರಕ್ಕೆ ಮಾತ್ರವಲ್ಲ ಉಡುಪಿ ಜಿಲ್ಲೆಯ ಇತರ ವಿದ್ಯಾರ್ಥಿಗಳಿಗೂ ಈ ಅಕಾಡೆಮಿ ಮಾದರಿಯಾಗಲಿ ಎಂದು ಹಾರೈಸ್ತೇವೆ. ನಮಸ್ಕಾರ. Hello, good evening. My name is Somana Nanjappa. I'm from Cook. I'm a coach in Costa Badminton Center. Since 1 year I'm working here. So today I'm very happy to see to my all six students are get a good results
in our academy. So they are selected for a divisions from this year. So they are all doing good hard work in our center. So I will pray for these 6 students get a good results in this year. So all the very best to all the 6 children. So thank you so much. Yeah, hello, myself Shayan Shetty. I am playing badminton over 1 year. I had a match and school level at Hosangdi. We are the winners. My partner is Melron Kota and we played district level and we won the match. I am training in Costa Badminton Center and I sure that I will get good result in division level also. Thank you, Costa. Hello, my name is Melron. I am studying in 8th standard. I started badminton from 1 year and I am playing really well and I have won in the district level and I am selected for the division level. I am getting here really nice coaching and I am really grateful to Costa Badminton Center to give us this much facilities. Thank you.